ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಹೊಸ ವರ್ಷ ನಿಮಗೆ ಸಾಕಷ್ಟು ಹರ್ಷನ ತಂದು ಕೊಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ನ್ಯೂ ಇಯರ್ ಟೆಕ್ನಿಕನ್ನು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಮಾಡಿಲ್ಲ ಅಂತ ಹೇಳಿದರೆ 5ನೇ ತಾರೀಕು ತನಕನೂ ಟೈಮ್ ಇದೆ. ಅಷ್ಟರೊಳಗೆ ಮಾಡಿ ನಿಮ್ಮ ಮಂತ್ಲಿ ಡಿಕ್ಲರೇಷನನ್ನು ಕೂಡ ನೀವು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವಿನ ಉದ್ದೇಶ ಬರ್ತ್ ಸೀರೀಸ್ ವೈಸ್ ರೀಡಿಂಗ್ ಇರುತ್ತೆ. ನಿಮ್ಮ ಜನ್ಮ ದಿನಾಂಕದ ಬೇಸ್ಡ್ ಮೇಲೆ ರೀಡಿಂಗ್ ಇದು. ನಿಮ್ಮ 2026 ಹೇಗಿರುತ್ತೆ ಅಂತ ಹೇಳಿ. ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ರಾಶಿ ಪ್ರಕಾರ ರೀಡಿಂಗ್ ಕೂಡ ಮಾಡ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮಗೆ ರಾಶಿನೂ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಡೇಟ್ ಆಫ್ ಬರ್ತು ಗೊತ್ತಿಲ್ಲ, ರಾಶಿ ಕೂಡ ತಪ್ಪಿರುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೋಬೋದು. ಅದರಲ್ಲಿ ನಾನು ಪ್ರಶ್ನಾಶಾಸ್ತ್ರದ ಮೂಲಕ ರೀಡಿಂಗನ್ನು ಕೊಡ್ತೀನಿ. ನೀವು ಒಂದು ನಂಬರನ್ನು ಸೆಲೆಕ್ಟ್ ಮಾಡಿದ್ರೆ ಆ ಟೈಮು ಆ ಬೇಸ್ ಮೇಲೆ ನಿಮ್ಮ ಇಯರ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜನರಲ್ ಗೈಡೆನ್ಸಲ್ಲಿ ಕೂಡ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ರೀಡಿಂಗ್ ಇದೆ, ಜನರಲ್ ಗೈಡೆನ್ಸ್ ರೀಡಿಂಗ್ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಯಾರು ಕೂಡ ಈ ವರ್ಷನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ 2026 ಇಸ್ ಫೇವರಬಲ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ 2026 ತುಂಬ ಫೇವರಬಲ್ ಆಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಮ್ಯಾನಿಫೆಸ್ಟೇಷನ್ ಕಡೆ ಗಮನ ಕೊಡಿ. ಯಾಕೆಂದರೆ ಇದು ಸೂರ್ಯನ ವರ್ಷ, ನಾನು ಪ್ರತಿ ಸತಿ ಹೇಳ್ತೀರ. ಆ್ಯಂಡ್ ಸೂರ್ಯ ಈಸ್ ನೇಮ್, ಫೇಮ್, ಸಕ್ಸಸ್, ಸ್ಟ್ರಾಂಗ್, ಸ್ಟ್ರೆಂತ್ ಎಲ್ಲದನ್ನು ಕೊಡುವಂತಹ ಒಂದು ಪ್ಲ್ಯಾನೆಟ್. ಸೊ ಸೂರ್ಯನಿಗೆ ಅಡುಗೆ ಕೊಡೋದಾಗಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳಿದ್ರೆ ಸಾಕು, ನಿಮ್ಮ ಜೀವನ ತುಂಬ ಬದಲಾಗುತ್ತೆ. ಓಕೆ, ಸೊ 5ನೇ ತಾರೀಕು ಒಳಗೆ ಬೇಗ 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 ನಿಮ್ಮ ಕೆಲಸಗಳಿಂದ ಮುಗಿಸ್ಕೊಂಡ್ಬಿಡಿ. ಹಾಗೂ ನಿಮ್ಮ ಕೈಯಲ್ಲಿ ಯಾವುದೇ ಟೆಕ್ನಿಕ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಜನವರಿನ ಪೂರ್ತಿ ಕನ್ಸಿಡರ್ ಮಾಡ್ಕೊಳ್ಳಿ. ಬೇಕಿದ್ರೆ ಇನ್ನು ನೆಕ್ಸ್ಟ್ 11 ಮಂತ್ಸ್ ಹೇಗಿರಬೇಕು ಅಂತ ಅದನ್ನು ಕೂಡ ಸೆಟ್ ಮಾಡ್ಬೋದು. ಯಾವುದಕ್ಕೂ ನೀವು ಇಷ್ಟು ಟೈಮ್ ಒಳಗೆ ಮಾಡಬೇಕು ಅಂತ ಗಡಿಬಿಡಿಯಿಂದ ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಅಲ್ಲ. ಈ ಟೈಮಲ್ಲಿ ಮಾಡಬೇಕಾ, ಆ ಟೈಮಲ್ಲಿ ಮಾಡಬೇಕಿತ್ತ, ನೋ, ಡೋಂಟ್ ವರಿ. ಅದಕ್ಕೆ ಟೈಮಿಂಗ್ಸ್ ಅನ್ನೋದು ಇಲ್ಲ. ಜಸ್ಟ್ ಇಷ್ಟು ಟೈಮ್ ಒಳಗೆ ಮಾಡಿದ್ರೆ, ಈ ದಿನ ಮಾಡಿದ್ರೆ ಅಂತ ನಾವು ಯಾಕೆ ಮೆನ್ಷನ್ ಮಾಡಿರ್ತೀವಿ ಅಂದರೆ ಅವತ್ತು ಎನರ್ಜಿ ಚೆನ್ನಾಗಿರುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಯೂನಿವರ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ವೈಬಿಗೆ ಕನೆಕ್ಟ್ ಆಗೋ ಥರ ಇರುತ್ತೆ. ಆದರೆ ಕೆಲವರಿಗೆ ಆವತ್ತಿನ ದಿನವೇ ತುಂಬ ನೆಗೆಟಿವ್ ಎಫೆಕ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫುಲ್ ಮೂನ್ ಅಥವಾ ಪೋರ್ಟಲ್ಸ್ಗೆ ಅಂತ ಕ್ಯಾಂಡಲ್ ರಿಚುವಲ್ ಮಾಡಿದಾಗ ತುಂಬ ಡೌನ್ ಆಗಿಬಿಟ್ಟಿರ್ತೀನಿ, ನನ್ನ ಎನರ್ಜಿ ಫುಲ್ ಹೊರಟೋಗ್ಬಿಟ್ಟಿರುತ್ತೆ. ಆಗ ನನಗೆ ಈ ರೀತಿ ಕೋಲ್ಡ್ ಆಗೋದು ಅದೆಲ್ಲ ಜಾಸ್ತಿ. ಸೊ ಆವಾಗ ನಾನು ಮೆಡಿಟೇಷನ್ ಮಾಡಿ ಹೀಲ್ ಮಾಡ್ಕೋತೀನಿ. ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಅಮೆಥೆಸ್ಟಿಂದು ಕ್ರಿಸ್ಟಲ್ ಮಾಲೆನ ಬಳಸ್ತೀನಿ. ಸೊ ನಿಮಗೂ ಕ್ರಿಸ್ಟಲ್ಸ್ ಬೇಕು ಅಂತ ಹೇಳಿದ್ರೆ ನಂಬರ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪಾರ್ವತಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮಂಜುಳಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ಕ್ರಿಸ್ಟಲ್ಸ್ಗಳು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಈ ವರ್ಷ ಸನ್ನಿಂದೇನು ವರ್ಷ ಇದೆಯಲ್ವಾ, ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡುತ್ತೆ, ನಿಮಗೆಲ್ಲ ಆಪರ್ಚುನಿಟೀಸ್ಗಳನ್ನು ತಂದು ಕೊಡುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಈ ವರ್ಷಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನಿಮಗೇನು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನನ್ನ ಉದ್ದೇಶ. ಓಕೆ, ಈ ವಿಡಿಯೋದಲ್ಲಿ ನಿಮ್ಮ ಕಾರ್ಡ್ಸ್ ಪ್ರಕಾರ ನಿಮಗೆ ಯಾವ ಥರ ಸ್ವಿಚ್ ವರ್ಡ್ ಬರುತ್ತೆ ಅಥವಾ ಏನೋ ಒಂದು ಸೊಲ್ಯೂಷನ್ ಅಂತೂ ಕೊಡ್ತೀನಿ. ಆ್ಯಂಡ್ ಯಾವ ಕ್ರಿಸ್ಟಲನ್ನು ಬಳಸಬೇಕು ಅಂತ ಕೂಡ ಹೇಳ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯ ಆದರೆ ಪರ್ಚೇಸ್ ಮಾಡಿ ಕ್ರಿಸ್ಟಲ್ಗಳನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಧನುರ್ಮಾಸ ಆದಮೇಲೆ ಇನ್ನೂ ಚೆನ್ನಾಗಿ ಹೀಲ್ ಆಗ್ತೀರಾ. ಎಲ್ಲ ಸ್ವಲ್ಪ ಈ ಧನುರ್ಮಾಸದ ತನಕ ಸ್ವಲ್ಪ ಲೋ ಎನರ್ಜಿಯಲ್ಲಿ ಇರ್ತೀರ, ಬಟ್ ಅದಾದಮೇಲೆ ಹೋಗ್ತಾ ಹೋಗ್ತಾ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಓಕೆ, ಎಸ್, ಈಗ ರೀಡಿಂಗ್ನ ನೋಡೋಣ. ಈ ರೀಡಿಂಗ್ 3, 12, 21 ಆ್ಯಂಡ್ 30 ಈ ಒಂದು ಡೇಟ್ಸ್ಗಳಲ್ಲಿ ಯಾರು ಹುಟ್ಟಿದ್ದೀರಾ ಅವ್ರಿಗೆ ಈ ರೀಡಿಂಗ್ ನಿಮ್ಮ 2026 ಹೇಗಿರುತ್ತೆ ಅಂತ 3 ಸೀರೀಸ್ ಅವ್ರಿಗೆ. ನನಗೇನೋ ಒಂಥರ ಎಕ್ಸೈಟ್ಮೆಂಟ್ ಇದೆ. ಲೆಟ್ಸ್ ಸಿ ದ ಕಾರ್ಡ್ಸ್. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್, ಗುಡ್. ಎಂಪ್ರೆಸ್, ವಾವ್, ದಿಸ್ ಇಸ್ ಮೈ ಫೇವ್ರೇಟ್ ಕಾರ್ಡ್ ಆ್ಯಕ್ಚುಲಿ, ನನಗೆ ತುಂಬ ಇಷ್ಟ. ಆ್ಯಂಡ್ ಇದು ಅಷ್ಟೇ, ಏಸ್ ಆಫ್ ವ್ಯಾಂಡ್ಸು ಅಷ್ಟೇ ತುಂಬ ಇಷ್ಟ. ಯಾಕೆ ಅಂತ ನಾನು ಹೇಳ್ತೀನಿ.
ಈ ಕಾರ್ಡನ್ನ ಆಮೇಲೆ ನೋಡೋಣ ಏಂಜಲ್ ಮೆಸೇಜ್ ಏನಿದೆ ಅಂತ. ಓಕೆ, ಬ್ಯೂಟಿಫುಲ್. ಒಂದು ನೆಗೆಟಿವ್ ಕಾರ್ಡ್ ಇಲ್ಲ. ಸೊ 3 ಸೀರೀಸ್ವರೆಗೆ ಹಬ್ಬನೇ ಈ ವರ್ಷ. ನಾನು ಹೇಳ್ದಂಗೆ ಸೂರ್ಯನ ವರ್ಷ ಈಸ್ ವೆರಿ ಫೇವರಬಲ್ ಫಾರ್ ಆಲ್ಮೋಸ್ಟ್ ಎಲ್ಲ ಒಂದು ಸೀರೀಸ್ವರೆಗೂ ಫೇವರಬಲ್ ಇದೆ. ಅದರಲ್ಲೂ 3 ಸೀರೀಸ್ವರೆಗೆ ಬ್ಯೂಟಿಫುಲ್ ಆದಂತಹ ಕಾರ್ಡ್ಸ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್. ನಿಮ್ಮ ಲೈಫಲ್ಲಿ ಯಾರಾದರೂ ಒಂದು ಸಹಾಯ ಮಾಡುವಂತಹ ಒಳ್ಳೆಯ ವ್ಯಕ್ತಿಗಳು ಬರ್ತಾರೆ ಹಣಕಾಸಿನ ವಿಚಾರದಲ್ಲಿ. ಓಕೆ, ಆ್ಯಂಡ್ ಇನ್ನೂ ಒಂದು, ಇಷ್ಟು ದಿನ ನೀವೇನೋ ದುಡ್ಡಿನ ವಿಚಾರಕ್ಕೆ ಎಲ್ಲ ಟ್ರಬಲ್ ಪಡ್ತಾ ಇದ್ರಿ ಅಥವಾ ಲಕ್ಸುರಿ ಅಂತ ಹೇಳ್ಬೋದು. ಎಂಪ್ರೆಸ್ಸಲ್ಲಿ ಈ ಸಿಂಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ವೀನಸ್ಸಿನ ಸಿಂಬಲ್. ಓಕೆ, ಶುಕ್ರನ ಸಿಂಬಲ್. ಶುಕ್ರ ಅಂದರೆ ಏನು? ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ಲೈಕ್ ಓವರ್ ಆಲ್ ಒಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡಬೇಕು. ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ನೇಮ್, ಫೇಮ್ ಎಲ್ಲ ಶುಕ್ರ ಗ್ರಹ ಕೊಡುತ್ತೆ. ಎಲ್ಲ ಗ್ರಹಗಳು ಕೊಡ್ತಾರೆ, ಬಟ್ ಸ್ಪೆಷಲಿ ಶುಕ್ರ ಅಂತ ಬಂದಾಗ ಒಂದು ಬ್ಯೂಟಿ ಅಥವಾ ಲೈಕ್ ಏನೋ ಒಂಥರ ಅಟ್ರ್ಯಾಕ್ಷನ್, ಗಾಡೆಸ್ ಎನರ್ಜಿ ಅದು. ಓಕೆನಾ? ಸೊ ದೇವತೆಯ ಎನರ್ಜಿ ಅದು. ಸೊ ನನಗೆ ಆ ಒಂದು ರೀಸನ್ಗೆ ಎಂಪ್ರೆಸ್ ಕಾರ್ಡ್ ಅಂದರೆ ತುಂಬ ಇಷ್ಟ. ಅಲ್ಲಿ ನೋಡ್ಬೋದು ನೀವು, ಲೈಕ್ ಒಂದು ಕ್ವೀನ್, ಅವರ ತಲೆ ಮೇಲೆ ಕಿರೀಟ, ಆ್ಯಂಡ್ ಆ ಶುಕ್ರನ ಎನರ್ಜಿ ಮತ್ತು ಹಿಂದೆ ನೇಚರು ಒಂದು ಫೀಲ್ ಕೊಡುತ್ತೆ ಅಲ್ವಾ ನಿಮಗೆ. ಒಂದು ಎಲ್ಲದನ್ನು ನನ್ನ ಕೈಯಲ್ಲಿ ಪವರ್ ಇದೆ, ಅಥಾರಿಟಿ ಇದೆ ಅನ್ನೋವಂಥದ್ದು. ಸೊ ನೀವು ಇನ್ನೂ ಒಂದು ನನಗೇನು ಇಂಟ್ಯೂಷನ್ ಬರ್ತಿದೆ ಅಂದರೆ, ಯಾರಾದರೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ ಈ ಇಯರ್ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುವಂತಹ ಚಾನ್ಸಸ್ ಇದೆ. ಬಿಕಾಸ್ ಎಲ್ಲೋ ಒಂದು ಕಡೆ ಅಥಾರಿಟಿ, ಪವರ್ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ನಾ ಹೇಳ್ದಂಗೆ ಹಣಕಾಸಿನ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರಬಹುದು, ಏನೋ ಒಂಥರ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕಪ್ಪ, ನನಗೆ ಅಂತ ನಾನೇನೂ ಬೈ ಮಾಡಿರಲಿಲ್ಲ ಇಷ್ಟು ದಿನ, ನನಗೆ ಅಂತ ನಾನೇನೂ ತೊಗೊಂಡಿರಲಿಲ್ಲ, ಒಂದು ಲಕ್ಸುರಿ ಆದಂಥ ಐಟಮ್ ಬೇಕು ಅಂತ ಹೇಳಿದ್ರು, ಇಲ್ಲ ಫಸ್ಟ್ ನಾನು ಫ್ಯಾಮಿಲಿಗೆ ಕೊಡ್ಸೋಣ ಆಮೇಲೆ ನಾನು ನೋಡೋಣ ಅಂತ ಎಲ್ಲೂ ಸೆಲ್ಫ್ ಕೇರ್ ಮಾಡದೇ ಇರೋವಂಥವ್ರು ಈ ವರ್ಷ ನೀವು ನಿಮಗೆ ಅಂತಲೇ ಏನಾದರೂ ಒಂದು ತೊಗೊಳ್ಳುವಂತಹ ಚಾನ್ಸಸ್ ಭಾಳನೇ ಇದೆ. ಇನ್ನು ಏಸ್ ಆಫ್ ವ್ಯಾಂಡ್ಸ್ ಅಂತೂ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಬಹುಮಾನ ಅಥವಾ ಒಂದು ಅವಾರ್ಡ್ ಥರ. ನೀವಿಷ್ಟು ದಿನ ಏನು ಕಷ್ಟಪಟ್ಟಿದ್ರಿ, ಯಾರಿಗೋಸ್ಕರ ಕಷ್ಟಪಟ್ಟಿದ್ರಿ, ಯಾವ ವಿಚಾರಕ್ಕೋಸ್ಕರ ಕಷ್ಟಪಟ್ಟಿದ್ರಿ, ಅದಕ್ಕೆ ಒಂದು ರಿವಾರ್ಡ್ ಅಥವಾ ಅವಾರ್ಡ್ ಸಿಗುವಂತಹ ಟೈಮ್ ಬಂದಿದೆ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನೂ ಇಲ್ಲ. ನಾನು ಹೇಳಿದೆ, ನನಗೆ ಯಾಕೋ ಫಸ್ಟಿಗೆ ಫೀಲ್ ಆಯಿತು ಅಂತ. ಬ್ಯೂಟಿಫುಲ್ ಆದಂತಹ ಕಾರ್ಡ್ಸ್, ಬ್ಯೂಟಿಫುಲ್ ಆದಂತಹ ಮೆಸೇಜ್. ನಿಮ್ಮ ಈ ವರ್ಷ ತುಂಬ ಈಸಿ ಗೋಯಿಂಗ್ ಆಗಿರುತ್ತೆ. ಇಷ್ಟು ದಿನ ನೀವೇನು ಎಫರ್ಟ್ ಹಾಕ್ತಾ ಬಂದ್ರಿ ಅಥವಾ ಏನರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾಯಿದ್ರಿ, ಆರ್ ಇನ್ನೊಂದು ಏನು ಗೊತ್ತಾ, ನನಗೆ ಅನ್ನಿಸ್ತಾ ಇರೋದು, ನೀವು 3 ಸೀರೀಸವರು ನೀವು ಎಷ್ಟೇ ಕಷ್ಟ ಬಿದ್ದರೂ ಎಲ್ಲೂ ಒಂಥರ ಹೋಪ್ಸ್ನ ಕಳ್ಕೊಂಡಿಲ್ಲ. ಎಲ್ಲೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ, ಇಲ್ಲ ಮೇ ಬಿ ಒನ್ ಡೇ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಎಲ್ಲ ಚೆನ್ನಾಗಾಗುತ್ತೆ, ದೇವ್ರಿದ್ದಾನೆ ಅಂತ ಏನು ನೀವು ನಂಬ್ಕೊಂಡು ಇಷ್ಟೆಲ್ಲ ಮಾಡ್ಕೋತಾ ಬಂದ್ರಲ್ವ. ಸೊ ಅದಕ್ಕೋಸ್ಕರನೇ ಏಸ್ ಆಫ್ ವ್ಯಾಂಡ್ಸ್. ನಿಮಗೆ ರಿವಾರ್ಡ್ಸ್ ಸಿಗುವಂತಹ ವರ್ಷ ಇದಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳಿದೆ, ಶುಕ್ರ ಗ್ರಹನೇ ಬಂದು ನಿಮಗೆ ಬ್ಲೆಸ್ ಮಾಡೋ ಥರ. ನಂಬರ್ 24 ಬಳಸಿ. ಓಕೆನಾ? ನನ್ನ ಚಾನಲಲ್ಲಿ ಆ ವಿಡಿಯೋ ಇದೆ. ಐ ಥಿಂಕ್ ಒಂದು ಪ್ಲೇಲಿಸ್ಟಲ್ಲಿದೆ. ಪ್ಲೇಲಿಸ್ಟ್ನ ಎಂಡಲ್ಲಿ ಹಾಕ್ತೀನಿ, ಅದನ್ನು ಚೆಕ್ಔಟ್ ಮಾಡಿ. ಇಲ್ಲ ಆ ವಿಡಿಯೋನ ಎಂಡಲ್ಲಿ ಹಾಕ್ತೀನಿ. ಆ ನಂಬರ್ 24 ಗೊತ್ತಿರುತ್ತೆ ಎಲ್ಲರಿಗೂ. ವೀನಸ್ ಮೌಂಟ್ ಇಲ್ಲಿ ಬರ್ಕೋತೀವಿ ಅದನ್ನು, ನಂಬರ್ 24. ಅದನ್ನು ನೀವು ಚೆಕ್ಔಟ್ ಮಾಡಿ, ಅದನ್ನು ಯೂಸ್ ಮಾಡ್ತಾ ಬನ್ನಿ. ಯಾಕೆಂದರೆ ವೀನಸ್ ಎನರ್ಜಿ ನನಗೆ ತುಂಬ ಹೈಯಾಗಿ ಕಾಣಿಸ್ತಾ ಇದೆ. ಎಲ್ಲ ಥರದ ಎಲ್ಲ ಓವರ್ ಆಲ್ ಲೈಫಲ್ಲಿ ಲಕ್ಸುರಿ ನೋಡಬಹುದು. ಆ್ಯಂಡ್ ಇನ್ನೂ ಒಂದು, ನಿಮಗೆ ನಿಮ್ಮ ಮಾತು ಅಂತ ಹೇಳಿದ್ರೆ ಎಲ್ಲರಿಗೂ ಅಸಡ್ಡೆ ಆಗೋಗಿತ್ತು. ನೀವು ಮಾತಾಡಿದ್ರೆ ಯಾರು ಏನು ಕೇರ್ ಮಾಡ್ತಿರ್ಲಿಲ್ಲ, ಇವ್ರಿಗೇನು ಗೊತ್ತು ಅಂತ ಮಾತಾಡ್ತಾರೆ, ಇವ್ರಿಗೇನು ನಾಲೆಡ್ಜ್ ಇದೆ ಅಂತ ಮಾತಾಡ್ತಾರೆ. ಆ ರೀತಿ ಒಂಥರ ನಿಮ್ಮನ್ನು ಯಾರು ಕಡೆಗಣಿಸಿ ನೋಡಿದ್ರಲ್ವ, ಅವರು ನಿಮ್ಮ ಮಾತಿಗೆ ಬೆಲೆ ಕೊಡುವಂತಹ ವರ್ಷ ಇದಾಗಿದೆ. ಓಕೆ, ನಿಮ್ಮ ಮಾತಿಗೆ, ನಿಮ್ಮ ಕೆಲಸಕ್ಕೆ, ಎಲ್ಲದಕ್ಕೂ ವ್ಯಾಲ್ಯೂ ಸಿಗುವಂತಹ ಒಂದು ಇಯರ್. ಸೂಪರ್. ಸೊ ಒಂದು ಎಫರ್ಮೇಷನನ್ನು ಕೊಡ್ತೀನಿ ನಿಮಗೆ. ಯಾವಾಗೆಲ್ಲ ನೀವು ಫ್ರೀ ಇರ್ತೀರ ಆವಾಗೆಲ್ಲ ಈ ಎಫರ್ಮೇಷನನ್ನು ಹೇಳ್ಕೋಬಹುದು. ಐ ಆ್ಯಮ್ ದ ಪವರ್ ಅಂತ ಹೇಳ್ಕೊಳ್ಳಿ. ಐ ಆ್ಯಮ್ ಪವರ್, ನಾನು ಶಕ್ತಿ. ಅಥವಾ ಕನ್ನಡದಲ್ಲಿ ನೀವೇನಾದರೂ ನಿಮ್ಗೆ ಓನಾಗಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಐ ಆಮ್
ಸ್ಟ್ರಾಂಗ್, ಐ ಆಮ್ ಪವರ್, ಐ ಆಮ್ ಅಬಂಡೆಂಟ್, ನಾನು ಅಥವಾ ಇನ್ನೂ ಒಂದು ನಾನು ನನ್ನನ್ನು ನಾನು ಪ್ರೀತಿಸ್ಕೊತೀನಿ, ಏನು ಬೇಕಿದ್ರೂ ನೀವು ಮಾಡ್ಕೋಬೋದು, ಯಾಕೆಂದರೆ ವೀನಸ್ ಎನರ್ಜಿ ಇರೋದ್ರಿಂದ. ಈವನ್ ಐ ಆಮ್ ಮನಿ ಮ್ಯಾಗ್ನೆಟ್ ಅಂತಲೂ ಹೇಳ್ಕೊಬೋದು, ಯಾಕೆಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಐ ಆಮ್ ಅ ಮನಿ ಮ್ಯಾಗ್ನೆಟ್, ಅಥವಾ ಐ ಆಮ್ ಸರೌಂಡೆಡ್ ಬೈ ಬ್ಯೂಟಿಫುಲ್ ಪೀಪಲ್. ನನ್ನ ಸುತ್ತ ಇರೋ ಜನ ಎಲ್ಲ ನನ್ನನ್ನು ತುಂಬ ಪ್ರೀತಿಸ್ತಾರೆ. ನಾನು ಮನಿ ಮ್ಯಾಗ್ನೆಟ್, ನಾನು ತುಂಬ ರಿಚ್, ನಾನು ತುಂಬ ಅಬಂಡೆಂಟ್, ನಾನು ತುಂಬ ವೆಲ್ದಿ. ಎಸ್, ಈವನ್ ಹೆಲ್ತ್ ವಿಚಾರದಲ್ಲೂ ನನಗೆಲ್ಲೋ ಒಂದು ಕಡೆ ನೀವು ತುಂಬ ಹೀಲ್ ಆಗ್ತೀರಾ. ಮನೆಯಲ್ಲಿ ದೊಡ್ಡವ್ರಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದು ಕೂಡ ಸಾಲ್ವ್ ಆಗುವಂತಹ ಚಾನ್ಸಸ್ ಹೈ ಇದೆ. ಓಕೆ, 3 ಸೀರೀಸ್ ಅವರು ಯಾರೆಲ್ಲ ಕ್ರಿಸ್ಟಲ್ನ ವೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ, ವಿಡಿಯೋ ಎಂಡಲ್ಲಿ ಕ್ರಿಸ್ಟಲ್ ಫೋಟೋ ಹಾಕ್ತೀನಿ. ನೀವು ಆ ಕ್ರಿಸ್ಟಲ್ನ ಬೈ ಮಾಡೋದಕ್ಕೆ ಪಾರ್ವತಿಯವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಕ್ರಿಸ್ಟಲ್ನ ಬಳಸೋದ್ರಿಂದ ನಿಮ್ಮ ಎನರ್ಜಿ ಇನ್ನೂ ಹೈ ಹೋಗುತ್ತೆ. ಓಕೆ, ಯು ವಿಲ್ ಫೀಲ್ ಸೋ, ಏನು ಇನ್ನು ನಿಮ್ಮಲ್ಲಿ ಏನು ಒಂದು ರಿಚ್ನೆಸ್ ಬರಬೇಕು ಅಂತ ಇನ್ನೂ ಅನಿಸುತ್ತೆ. ಆಲ್ರೆಡಿ ನೀವು ಒಂದು ಲೆವೆಲ್ ಆಫ್ ರಿಚ್ನೆಸ್ಸಿಗೆ ಹೋಗಿದ್ದೀರ, ಒಂದು ಅಬಂಡೆಂಟ್ ಲೈಫಿಗೆ ಹೋಗಿದ್ದೀರ, ಬಟ್ ಸ್ಟಿಲ್ ನಾನು ಇನ್ನೂ ಪಡ್ಕೋಬೇಕು ಅನ್ನೋದಿದೆಯಲ್ಲ, ಅದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಲೆಟ್ಸ್ ಸಿ ಏಂಜಲ್ ಮೆಸೇಜ್ ಏನಿದೆ ಅಂತ. ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಇದೆ. ಓಕೆ, ಗುಡ್. ಬಿಕಾಸ್ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಎಲ್ಲೋ ಒಂದು ಕಡೆ ಬೇರೆಯವ್ರ ಮಾತಿಗೆ ಇನ್ಫ್ಲೂಯೆನ್ಸ್ಡ್ ಆಗ್ತಿದ್ರಿ ಅಂತ ಅನಿಸುತ್ತೆ ಇಷ್ಟು ದಿನ. ಬಿಕಾಸ್ ನಾನು ಹೇಳಿದೆ, ಬೇರೆಯವರು ನಿಮ್ಮನ್ನು ಯೂಸ್ಲೆಸ್ ಥರ ಜಡ್ಜ್ ಮಾಡ್ತಾಯಿದ್ರು, ಅಥವಾ ನೀವು ಹೇಳಿದ ಮಾತು ಅವ್ರಿಗೆ ಯೂಸ್ಲೆಸ್ ಥರ ಫೀಲ್ ಆಗ್ತಾಯಿತ್ತು ಅಂತ. ಓಕೆ, ಸೊ ಎಲ್ಲೋ ನಿಮ್ಮ ಮಾತನ್ನು ನೀವೇ ನೆಗ್ಲೆಕ್ಟ್ ಮಾಡ್ಕೋತಾ ಬರ್ತಿದ್ರಿ ಅನಿಸುತ್ತೆ. ಬಟ್ ಇನ್ನು ಮುಂದಕ್ಕೆ ಹಾಗೆ ಮಾಡಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಏಂಜಲ್ಸು ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನೀವು ಏಸ್ ಆಫ್ ವ್ಯಾನ್ಸಲ್ಲಿ ನೋಡುತ್ತೆ, ಏಸ್ ಆಫ್ ವ್ಯಾನ್ಸ್ ಇರೋದ್ರಿಂದ ಯೂನಿವರ್ಸ್ ನಿಮಗೆ ಅವಾರ್ಡ್ ಕೊಡ್ತಿದ್ದಾರೆ, ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ಯೂನಿವರ್ಸ್ ನಿಮ್ಗೆ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಕೂಡ. ಓಕೆ, ಸೊ ಹಾಗಾಗಿ ನೀವು ಯೂನಿವರ್ಸ್ ಮಾತನ್ನು ಕೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಸ್, ನೀವು ಬಳಸಬೇಕಾಗಿರುವಂತಹ ನಂಬರ್ 24 ಆ್ಯಂಡ್ ಯೂಸ್ ಮಾಡಬೇಕಾಗಿರೋ ಎಫರ್ಮೇಷನ್, ಒಂದು ಎಫರ್ಮೇಷನ್ ನನ್ನ ಕಡೆಯಿಂದ ಕೊಡೋದಾದರೆ ನಿಮಗೆ ಐ ಆಮ್ ಅಬಂಡೆಂಟ್ ಅಂತ ಮಾಡ್ಕೋಬೋದು ನೀವು. ಯಾಕೆಂದರೆ ವೀನಸ್ ಅಂದ ತಕ್ಷಣ ಅಬಂಡೆನ್ಸ್ ಅನ್ನೋ ಒಂದು ಪದ, ಅಬಂಡೆನ್ಸಲ್ಲಿ ಎಲ್ಲದು ಇನ್ಕ್ಲೂಡೆಡ್, ಮನಿ, ಲವ್, ಹೆಲ್ತ್, ವೆಲ್ತ್, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಸೊ ಐ ಆಮ್ ಅಬಂಡೆಂಟ್. ಓಕೆ, ಕಾಮೆಂಟ್ಸಲ್ಲಿ ನಿಮ್ಮ ಎಫರ್ಮೇಷನನ್ನು, ನಂಬರನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ಐ ಥಿಂಕ್ ವೀನಸ್ ಸಿಂಬಲ್ ಇದೆ ಅಂತ ಅನ್ಕೋತೀನಿ ಎಮೋಜೀಸಲ್ಲಿ. ಐ ಥಿಂಕ್ ವೀನಸ್ ಸಿಂಬಲ್ ಇದೆ ಅಂತ ಅನ್ಕೋತೀನಿ ಎಮೋಜೀಸಲ್ಲಿ. ನೋಡಿ ಇದ್ದರೆ ಕಾಮೆಂಟಲ್ಲಿ ವೀನಸ್ ಸಿಂಬಲನ್ನು ಹಾಕಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಥ್ಯಾಂಕ್ ಯು.